ಹೆಸರು ಮಾರುತಿ. ತ್ರೇತಾಯುಗದಲ್ಲಿ ಬಂದು ನಿಮ್ಮ ಮಾರುತಿ ಒಂದಕ್ಕೊಂದು ಸಂಬಂಧವೇ ಸ್ವಾಮಿ ಹೆಸರಿಗೂ ವ್ಯವಹಾರದ್ದು ಸಂಬಂಧ ಇರ್ತದೆ. ಈ ಮಾರುತಿ ಯಾರ್ಯಾರ ಬಾಯಲ್ಲಿ ಸಿಟ್ಟು ಪುಡಿ ಆಗ್ತದೆ? ನಿಮ್ಮ ಬಾಯಿ ಮಾತು ಪುಡಿ ಆಗುವುದಿಲ್ಲ. ಈ ಮನೆ ಕೆಲಸ ಪಾಪ ಈ ವಯಸ್ಸಿನಲ್ಲಿ ಅಂತವನ ಏ ಕೋಣ ಚಂಬು ಹೋಗಿ ಬರ್ತಾಯ ಈ ಮನೆಯ ಮೂರು ಬಿಡವೇ ನಾನು ಪುರ ಸೇವದವರಿಗೆ ಒಳಗೆ ಕಲಿಗೆ ನಾಳೆ ಹೇಳಿಕ ಉಂಟಿ ಯಾವನ ಅಂತ ಒಳಗೆ ಬಾಗಿಲು ತೋರಿಸಿ ಹೋಗಿ ಬರ್ತಾಯ ಏ ಕೋಣ ಚಂಬು ನೋಡ್ಬೇಕಾದ್ದೇನು ಕೋಣ ಚಂಬು ನನ್ನ ಮಗನೇ ಮಾತಾಡ್ತಾನೆ. ಅದು ನೀವು ಹೇಳುವುದೇ ಬೇಡ. ನಿಮ್ಮ ಮಗ ಕಾಯ ಅಂತ ನಾನು ನೋಡ್ಬೇಕು. ನೀವು ಆ ಸಾಧ್ಯತೆ ಇಲ್ಲ. ಇವರೇ ಅದು ಕರ್ತನ ಮಾಡುವ ಏನು ಹೋದಿಂದ ಕಪ್ಪೆ ಆಗ್ಬಿಟ್ಟಿದೀಯ ನೀನು? ಹೋಗಿ ಅಜ್ಜಿ ನಮಸ್ಕಾರ. ನನ್ನೊಂದು ಆಶೀರ್ವಾದ. ನಿನಗೂ ಅಲ್ಲೇ ಉಂಟಾಗೇನೆ ನೋಡಪ್ಪ ಏನಪ್ಪ ನೀನು ಹಾಗೆ ಹೇಳುವುದು? ಈ ಮುಂಬೈಗೆ ಒಳ್ಳೆ ಮುಗಿದಿಲ್ಲ ಆಶೀರ್ವಾದ ಮಾಡಿ ಒಬ್ಬಳಿಗೂ ಹಾಗೆ ಬಿಡೋದಲ್ಲ. ಒಂದರಲ್ಲೇ ಬಾಳ್ ಮಾಡ್ಕೊಳ್ಳಿ ಏನು ವಿಶೇಷ? ಶ್ರೀಕಾಂತ ನಮ್ಮೂರಿಗೆ ಬರ್ತಾ ಇದ್ದಾನೆ, ನಮ್ಮ ಮನೆಗೆ ಬರ್ತಾ ಇದ್ದಾನೆ. ಓಣ ತಪ್ಪು ಹೋಗಿ ಮನೆಯಲ್ಲಿಬ್ರು ಬೆಳಗ್ಗೆ ಹೆಣ್ಣುಮಕ್ಕಳು ಇರುವಾಗ ಅವನ ಮನೆಯಲ್ಲಿ ಕೂತ್ಕೊಂಡು ಏನ್ ಮಾತಾಡ್ತಾ ಇದ್ದೀವಿ? ಇನ್ನು ಮುಂದೆ ಯೋಚನೆ ಮಾಡಲ್ಲ. ಓಣ ತಪ್ಪು ಹೋಗಿ ಶ್ರೀಕಾಂತ ಭಗವಾನ್ ಮದುವೆಯಾಗಿ ಬರ್ತಾ ಇದ್ದಾನೆ. ಮದುವೆ ಆಗಿಲ್ಲ. ಶ್ರೀಮಂತರೇ, ಬರುವಾಗ ಏನಾದರೂ ಅಡಚಣೆ ಉಂಟಾಯಿತು? ಏನು ತೊಂದರೆ ಆಗಲಿಲ್ಲ. ನಿಮ್ಮ ನಿರೀಕ್ಷೆಯೇ ಹೇಗಿದ್ದೆಮ್ಮ? ಈಗ ಯಾರು ಅಂತ ಗೊತ್ತಾಗಿಲ್ವಲ್ಲ? ಅವನ ಯಾರು ಅಂತ ಗೊತ್ತಾಗಿಲ್ವ? ಅವನಮ್ಮ ಮಾರುತಿ ಅಂತ ಹೆಸರು ಮಾರುತಿ. ತ್ರೇತಾಯುಗದಲ್ಲಿ ಬಂದು ನಿಮ್ಮ ಮಾರುತಿ ಒಂದಕ್ಕೊಂದು ಸಂಬಂಧವೇ ಸ್ವಾಮಿ ಹೆಸರಿಗೂ ವ್ಯವಹಾರದ್ದು ಸಂಬಂಧ ಇರ್ತದೆ. ನಮ್ಮ ಹೆಸರೇನು? ಗ್ರಾಮಾಧಿಕಾರಿ ಸಾಕೇತರಾಯ. ಗ್ರಾಮಕ್ಕಧಿಕಾರಿ ಅವರು ಸಾಕೇತು ಅಲ್ವಾ? ಲೆಕ್ಕ ಹಾಕಿ. ಗ್ರಾಮಾಧಿಕಾರಿ ಸಾಕೇತ ಅಂದ್ರೆ ಏನು? ರಾಯರು ಅಂದ್ರೆ ಏನು? ಆ ಯುಗಕ್ಕೆ ಸಂಬಂಧಪಟ್ಟು ಇದಕ್ಕೂ ಹೋಲಿಕೆ ನಾವು ಮುಂದೆ ಹೋಗುವ. ಅಲ್ಲ ಬೇರೆ ಈ ಮಾರುತಿ ಯಾರ್ಯಾರ ಬಾಯಲ್ಲಿ ಸಿಟ್ಟು ಪುಡಿ ಆಗ್ತದೆ? ನಿಮ್ಮ ಬಾಯಿ ಮಾತು ಪುಡಿ ಆಗುವುದಿಲ್ಲ. ನರ್ಮದಾ ಗೋದಾವರಿಯಿಂದ ನೀರು ಬಂದು ಓದಿರಬೇಕು. ನರ್ಮದಾ ಗೋದಾವರಿ
ಈ ಮನೆ ಕೆಲಸ ಪಾಪ ಈ ವಯಸ್ಸಿನಲ್ಲಿ ಅಂತವನ್ನ ಏ ಕೋಣ ಚಂಬು ಹೋಗಿ ಬಾಪಯ್ಯ ಈ ಮನೆಯ ಮೂರು ಗುಣವೇ ನಾನು ಪುರ ಸೇವಕರಿಗೆ ಒಳಗೆ ನಾಳೆ ಹೇಳಿದ್ದ ಉಂಟಿ ಗೊತ್ತಾಗ್ತದೆ ಅದು ಭೂಮಿಗೆ ಗುರುತ್ವಾಕರ್ಷಣೆ ಶಕ್ತಿ ಗುರುತ್ವಾಕರ್ಷಣ ಶಕ್ತಿ ಉಂಟು ಅಂತ ಹಾಗೆ ನೀವು ತಿಳ್ಕೊಕ್ಕೆ ಅಂತ ನನಗೆ ಬರ್ತಾ ಇದ್ದೆ ಯಾಕೆ ಗೊತ್ತಾ ಉಂಟಾ? ನನಗೆ ಹೊರಗಿದ್ದವರಿಗೆ ನಾಳೆ ಹೇಳಿದ್ದ ಉಂಟು ಇವತ್ತು ಹಂಗೆ ನನ್ನ ಮಗ ನನಗೆ ಕಾಪಾಡಿ ಯಾವ ನನ್ನ ಹೊರಗೆ ಬಾ ನಿಮಗೆ ತೋರಿಸಿ ಹೋಗಿ ಬಾಪಯ್ಯ ಏ ಕೋಣ ಚಂಬು ನೋಡ್ಬೇಕಾದ್ದೇನು ಕೋಣ ಚಂಬು ನನ್ನ ಮಗನೇ ಮಾತಾಡ್ತಾನೆ ಅದು ನೀವು ಹೇಳುವುದೇ ಬೇಡ ನಿಮ್ಮ ಮಗ ಕಳ್ಳ ಅಂತ ನಾನು ನೋಡ್ಬೇಕು ನೀವು ಆ ಸಾಧ್ಯತೆ ಇಲ್ಲ ಇವರೇ ಅದು ಕಳ್ತನ ಮಾಡುವ ಅಮ್ಮ ಶ್ರೀಕಾಂತ್ ಹೇಳಪ್ಪ, ನಾವಿಲ್ಲಿಗೆ ಬಂದದ್ದು ಗಡಿರಕ್ಷಣೆಗಾಗಿ. ಹಾಗೆ ಹೊಡೆಯುವ ನಮಗೆ ಆ ಪ್ರಾಚೀನ ಭವನವನ್ನು ನೋಡಿದಾಗ ಆಶ್ಚರ್ಯ ಆಯಿತು. ಮಾತ್ರ ಅಲ್ಲ, ಆ ಕುರಿತಾಗಿ ಆಸಕ್ತಿ ಮೂಡಿತು. ಅಲ್ಲಿರುವ ಬ್ರಾಹ್ಮಣರಲ್ಲಿ ಕೇಳಿದಾಗ ಏನೇನು ಹೇಳಿದ್ರು. ನಾವು ಅದನ್ನೆಲ್ಲ ನಂಬಲಿಲ್ಲ. ಆ ಭವನದ ಬಗ್ಗೆ ನಿಮಗೇನಾದರೂ ಸರಿಯಾದ ಮಾಹಿತಿ ತಿಳಿದುಕೊಳ್ಳಬೇಕು ಎನ್ನುವ ಆಸೆ. ಬರುವಾಗ ನೀವು ನೋಡಿದ್ದು ಆ ಭವನ ಇದು ಕಾರಣಕ್ಕೂ ಆ ಭವನದ್ದು ಬೆಲೆ ಅಲ್ಲ, ನಾವು ಅದನ್ನ ವಿಕ್ರಯಿಸಬೇಕು ಅಂತ ಮತ ಮಾಡಿದ್ವಿ. ಆ ಭವನ ಬೇಡೊಪ್ಪನಿಗೆ ಬೇಡ. ಹೌದಪ್ಪ, ಈಗಲಾದ್ರೂ ಬಗ್ಗೆ ಇಲ್ಲ ಸುಮ್ಮನಿಗೆ ಏನು ಭೂತ ಪ್ರೇತ ನಾವೆಲ್ಲ ಬುದ್ಧಿಜೀವಿಗಳಿದ್ದೇವೆ, ಓದಿದವರಿದ್ದೇವೆ, ತಿಳಿದವರಿದ್ದೇವೆ. ಅದೆಲ್ಲ ಮನುಷ್ಯನ ಭ್ರಮೆ ಅಷ್ಟೇ. ಹಾಗಾಗಿ ಭೂತ ಪ್ರೇತ ಅದನ್ನೆಲ್ಲ ನಂಬುವಂತ ಕಾಲ ಇದಲ್ಲ, ನಾವು ನಂಬುವುದೂ ಇಲ್ಲ. ಹಾಗಾಗಿ ನಮ್ಗೆ ದುಡ್ಕೊಂಡಿದ್ದು ಹೊತ್ತೆ ಮಾಡ್ಕೊಳ್ಳಿ. ನೋಡಮ್ಮ, ನನ್ನ ಮಾತಿನ ಮೇಲೆ ಒಂದು ವಿಶ್ವಾಸ ಇಲ್ಲ ಅಂತಾದ್ರೆ ಮೂಲದ ನಮ್ಮ ಅಮ್ಮ ಇದ್ದಾರೆ, ಕೇಳಿ 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 ನಮ್ಮ ಅಮ್ಮ ಕೇಳಿ. ಅಲ್ಲಿ ಭೂತ ಪ್ರೇತ ಇರುವುದು ಶ್ರೀಕಾಂತ. ಯಾವುದು ಇವತ್ತು ಓ ಸ್ವಲ್ಪ ಅಮಾವಾಸ್ಯೆ ಹುಣ್ಣಿಮೆ ಬರುವಾಗ ಇಡೀ ಮನೆ ಆಟಾಡಿದಂತ ಅನುಭವ ಆಗ್ತದೆ. ಏನೇನ ಧ್ವನಿಗಳಿಂದ ಪಾತ್ರೆ ಆದ್ದರಿಂದ ಅಲ್ಲಿ ಹೋಗುದು ಬೇಡ ಬೇಡ ಬೇಡ. ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಆಗ್ತದ ಭಯಂಕರ. ಸುಳ್ಳಲ್ಲ, ಯಾಕೆ ಯಾವನಾರ ಹೇಳ್ಕೊಡ್ತಾರೆ ಒಂದು ಕೈ ಇಟ್ಟು ನೋಡುದು ಅದನ್ನು ನೋಡಿದ್ದೇನೆ. ಏನೇ ಹೇಳಿದ್ರು ನಾವು ಈ ಭೂತ ಪ್ರೇತಗಳ ನಾವು ಅದನ್ನು ನಂಬುವುದಿಲ್ಲ. ಕ್ರಮೇಣ ಅಲ್ಲಿಗೆ ಉಳಿಯಬೇಕು ಎಂಬುದಾಗಿ ಮನ ಮಾಡಿದ್ದಾರೆ. ನಾವು ಮನಸ್ಸು ಮಾಡಿದ್ದೇವೆ. ನೀವು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬೆಳಕಿನ ವ್ಯವಸ್ಥೆ ಇದ್ದಲ್ಲಿ, ಜನಸಂಚಾರ ಇದ್ದಲ್ಲಿ, ಹೌದು. ಯಾವ ಭೂತ ಪ್ರೇತವೂ ಇಲ್ಲ. ಈ ವ್ಯವಸ್ಥೆ ಮಾಡ್ಕೊಂಡು ನಾವು ಇರ್ತೇವೆ. ನೀವು ಹೇಳಿದ ನಮ್ಮ